ಪಕ್ಷದ ವಿರುದ್ಧವೇ ಕೈ ಶಾಸಕರು ಹಾಗೆ ಪರಿಷತ್ನ ಸದಸ್ಯರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮನೆಯಲ್ಲಿ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸುವುದಕ್ಕೆ ಯಾರೂ ಇಲ್ವಾ? ಇದು ಕಾಂಗ್ರೆಸ್ನ ಪರಿಷತ್ ಸದಸ್ಯರು ಹಾಗೆ ಶಾಸಕರು ಮಾಡ್ತಾ ಇರುವಂತಹ ಪ್ರಶ್ನೆ. ಅಧಿವೇಶನ ನಡೀತಾ ಇದ್ದಂತಹ ಟೈಮ್ನಲ್ಲೂ ವಿಧಾನಸಭೆಯ ಮೊಗಸಾಲೆಯಲ್ಲಿ ಚರ್ಚೆಯಾದಂತಹ ವಿಚಾರ ಇದು. ಈ ಅಸಮಾಧಾನಕ್ಕೆ ಕಾರಣವಾಗಿರುವುದಾದ್ರೂ ಏನು? ನ್ಯೂಸ್ ಫಸ್ಟ್ ರಿವೀಲ್ ಮಾಡ್ತಾ ಇದೆ ಕೈ ಆಂತರಿಕ ಬೇಗುದಿಯನ್ನ. ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಪಾಳ್ಯದಲ್ಲಾಗ್ತಾ ಇರುವಂತಹ ಆಂತರಿಕ ಚರ್ಚೆಯ ಸಂಪೂರ್ಣ ಮಾಹಿತಿ ಲಭ್ಯವಾಗಿದೆ. ವಿಶೇಷ ಅಧಿವೇಶನ ಆಯಿತು, ಆ ಅಧಿವೇಶನ ಮುಗಿಯಿತು. ಅಧಿವೇಶನದಲ್ಲಿ ಒಗ್ಗಟ್ಟಿನ ಪ್ರದರ್ಶನ ಆಯಿತು. ಖುದ್ದು ಸಿಎಂ ಹಾಗೆ ಡಿಸಿಎಂ ಇಬ್ರು ಕೂಡ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡಿದ್ರು. ಆದರೆ ಇದೆಲ್ಲದರ ಹೊರತಾಗಿ ಕಾಂಗ್ರೆಸ್ ಪಾಳ್ಯದಲ್ಲಿ ಕೆಲ ನಾಯಕರಿಗೆ, ಪರಿಷತ್ ಸದಸ್ಯರಿಗೆ, ಶಾಸಕರಿಗೆ ಅಸಮಾಧಾನ ಕಾಡ್ತಾ ಇದೆ. ವಿಧಾನಸೌಧದ ಮೊಗಸಾಲೆಯಲ್ಲೇ ಈ ಬಗ್ಗೆ ಕಾಂಗ್ರೆಸ್ ನಾಯಕರು ಪರಸ್ಪರ ಚರ್ಚೆಯನ್ನ ಮಾಡಿದ್ದಾರೆ. ಅವರ ಅಸಮಾಧಾನ ಏನು? ನಮ್ಮ ಸಮಸ್ಯೆಗಳನ್ನ ಕೇಳೋದಕ್ಕೆ ಯಾರೂ ಇಲ್ವಾ? ಇದು ಅವ್ರು ಮಾಡ್ತಾ ಇರುವಂತಹ ಪ್ರಶ್ನೆ. ಪಕ್ಷದಲ್ಲಿರುವಂತಹ ಗೊಂದಲವನ್ನ ಕ್ಲಿಯರ್ ಮಾಡೋದಕ್ಕೆ ಯಾರೂ ಇಲ್ವಾ? ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾಕೆ ಈ ಬಗ್ಗೆ ಆಸಕ್ತಿಯನ್ನ ತೋರಿಸ್ತಾ ಇಲ್ಲ? ಈ ಪ್ರಶ್ನೆಯನ್ನ ಮಾಡ್ತಿದ್ದಾರಂತೆ ಕಾಂಗ್ರೆಸ್ನ ಪಾಳ್ಯದಲ್ಲಿರುವಂತಹ ನಾಯಕರು. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಧುಸೂದನ್ ನೀಡ್ತಾ ಹೋಗ್ತಾರೆ. ಮಧುಸೂದನ್, ವಿಧಾನಸಭೆಯಲ್ಲೇ ಒಗ್ಗಟ್ಟಿನ ಪ್ರದರ್ಶನ ಆಯಿತು ಮೊನ್ನೆ ಸಿಎಂ ಹಾಗೆ ಡಿಸಿಎಂ ಇಬ್ಬರಿಂದಾನು ಕೂಡ. ಆದ್ರೂ ಕಾಂಗ್ರೆಸ್ ಪಾಳ್ಯದಲ್ಲಿ, ಕಾಂಗ್ರೆಸ್ ಪಕ್ಷದ ಒಳಗೆ ಆ ಗೊಂದಲ, ಅಸಮಾಧಾನ ಇನ್ನೂ ಶಮನ ಆಗಿಲ್ಲ. ಅವ್ರಿಗೆ ಕಾಡ್ತಾ ಇರುವಂತಹ ಸಮಸ್ಯೆ ಏನು? ಅವ್ರಿಗೆ ಕಾಡ್ತಾ ಇರುವಂತಹ ಅಸಮಾಧಾನ ಏನು? ಡೀಟೇಲ್ ಆಗಿ ವಿವರಿಸಬಹುದಾ ಮಧುಸೂದನ್? ಖಂಡಿತವಾಗ್ಲೂ ವಿಜಯಶ್ರೀ, ನೋಡಿ, ಈಗ ಕಾಂಗ್ರೆಸ್ ನಲ್ಲಿ ಇರುವಂತಹ ಆಂತರಿಕ ಗೊಂದಲ ಅದು ಏನಂತ ಹೇಳಿದ್ರೆ ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗ್ಬೇಕಾ ಬೇಡವಾ, ಇದೇ ಪ್ರಮುಖವಾದಂತಹ ಪ್ರಶ್ನೆ. ಇದಕ್ಕೆ ಈ ತನಕ ಹೈಕಮಾಂಡ್ ನಾಯಕರು ಸ್ಪಷ್ಟವಾದಂತಹ ನಿಲುವನ್ನ ಪ್ರಕಟ ಮಾಡಿಲ್ಲ. ಇದೇ ಆಂತರಿಕ ಬೇಗುದಿಗೆ ಕಾರಣ ಅನ್ನೋದು ಇಲ್ಲಿ ಬಟಾಬಯಲಾಗ್ತಾ ಇದೆ. ಇದರ ಮುಂದುವರೆದ ಭಾಗವಾಗಿ ಈಗಷ್ಟೇ ನಡೆದಿರೋ ಅಂತ, ನಿನ್ನೆಯಷ್ಟೇ ಮುಕ್ತಾಯವಾಗಿರೋ ಅಂತ ವಿಧಾನಮಂಡಲದ ಜಂಟಿ ಅಧಿವೇಶನ ಏನಿದೆ, ಈ ಸಂದರ್ಭದಲ್ಲೂ ಕೂಡ ಆಂತರಿಕ ಬೇಗುದಿ ಹೊರಗಡೆ ಬಿದ್ದಿದೆ. ಕಾಂಗ್ರೆಸ್ನ ವಿಧಾನಸಭೆಯ ಶಾಸಕರು ಇರ್ಬೋದು, ವಿಧಾನ ಪರಿಷತ್ನ ಸದಸ್ಯರು ಇರ್ಬೋದು, ಎಲ್ಲರೂ ಕೂಡ ಹೇಳ್ತಾ ಇರೋದು ಏನು? ನಮ್ಮಲ್ಲಿ ಇರುವಂತ ಆಂತರಿಕ ಗೊಂದಲ ಬಗೆಹರಿಸಿ. ನಾವು ಮುಖ್ಯಮಂತ್ರಿ ಸಿದ್ದರಾಮಯ್ಯರ ಬಳಿ ಹೋದ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಬೇಸರ ಆಗುತ್ತೆ. ನಾವು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹತ್ರ ಹೋದ್ರೆ ಅದು ಸಿಎಂ ಸಿದ್ದರಾಮಯ್ಯರಿಗೆ ಬೇಸರ ಆಗುತ್ತೆ. ಈ ಆಂತರಿಕ ಬೇಗುದಿಗೆ ಇತಿಶ್ರೀ ಹಾಡೋದು ಯಾವಾಗ? ಎಐಸಿಸಿ ಅಧ್ಯಕ್ಷರಾಗಿರೋ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರ ನಡೆಯಿಂದಲೂ ಕೂಡ ಈಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಅಸಮಾಧಾನ ಎದ್ದಿದೆ. ಮಲ್ಲಿಕಾರ್ಜುನ್ ಖರ್ಗೆ ಯಾರು? ನಮ್ಮ ರಾಜ್ಯದವರೇ, ಎಐಸಿಸಿ ಅಧ್ಯಕ್ಷರು. ಎಐಸಿಸಿ ಅಧ್ಯಕ್ಷರಾಗಿ ಹೈಕಮಾಂಡ್ ನಾಯಕರಲ್ಲಿ ಸೋನಿಯಾ ಗಾಂಧಿ ಇರಬಹುದು, ರಾಹುಲ್ ಗಾಂಧಿ ಇರಬಹುದು, ಅವರ ಬಳಿ ಕೂತು ಮಾತುಕತೆನ ಆಡಿ ರಾಜ್ಯದ ಸಮಸ್ಯೆನ ಯಾಕೆ ಇತ್ಯರ್ಥ ಮಾಡ್ತಾ ಇಲ್ಲ? ಕರ್ನಾಟಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆ.ಸಿ. ವೇಣುಗೋಪಾಲ್ ಅವರೇ ನಿರ್ಧಾರವನ್ನ ತೆಗೆದುಕೊಳ್ಬೇಕಾ? ಅವರೇ ಡಿಸಿಷನ್ ಮೇಕರಾ? ಹಾಗಾದ್ರೆ ತಾವು ಆ ಸ್ಥಾನದಲ್ಲಿ ಯಾಕಿದ್ದೀರಿ? ಇನ್ನು ನಮ್ಮ ರಾಜ್ಯದ ಸಮಸ್ಯೆಗಳನ್ನೇ ನೀವು ಬಗೆಹರಿಸಲಿಲ್ಲ ಅಂತ ಹೇಳಿದ್ರೆ ಬೇರೆ ರಾಜ್ಯದಲ್ಲಿ ಪಕ್ಷ ಸಂಘಟನೆ ಹೇಗ್ ಮಾಡ್ತೀರಿ ಅನ್ನೋ ಒಂದು ಪ್ರಶ್ನೆಯನ್ನ ನೇರವಾಗಿ ಕೇಳ್ತಾ ಇದ್ದಾರೆ. ಇನ್ನು ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ ಸೇರಿದಂತೆ GBA ಎಲೆಕ್ಷನ್ ಹೊಸ್ತಿಲ್ನಲ್ಲಿ ಇದೀವಿ. ಈಗ ಸರಿಯಾದ ಸಮಯ. ಒಂದು, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗತ್ತೆ ಅನ್ನೋ ನಿಲುವನ್ನ ಪ್ರಕಟ ಮಾಡಿ. ಇಲ್ವಾ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಆಗಲ್ಲ ಅನ್ನೋ ನಿಲುವನ್ನಾದ್ರೂ ಪ್ರಕಟ ಮಾಡಿ. ಯಾವುದೇ ನಿಲುವನ್ನ ಪ್ರಕಟ ಮಾಡದೆ ತಟಸ್ಥ ಧೋರಣೆಯನ್ನ ನೀವು ಅನುಸರಿಸೋದ್ರಿಂದ ರಾಜ್ಯದಲ್ಲಿ ಇರೋ ಅಂತ ಕಾಂಗ್ರೆಸ್ನ ನಾಯಕರಲ್ಲಿ ಗೊಂದಲ ಮೂಡ್ತಾ ಇದೆ. ನಾವ್ ಯಾರ ಬಳಿ ಹೋಗ್ಬೇಕು? ಸಿದ್ದರಾಮಯ್ಯನವರ ಬಳಿ ಪೂರ್ತಿ ಅವಧಿ ಅವರೇ ಮುಖ್ಯಮಂತ್ರಿಯಾಗಿ ಕಂಟಿನ್ಯೂ ಆಗೋದಾದ್ರೆ ಅದನ್ನ ಅನೌನ್ಸ್ ಮಾಡಿ, ಘೋಷಣೆ ಮಾಡಿ. ಇಲ್ಲ ನಾಯಕತ್ವ ಬದಲಾವಣೆ ಅಂದ್ರೆ ಅದಕ್ಕೆ ಮುಹೂರ್ತ ಫಿಕ್ಸ್ ಮಾಡಿ. ಬಜೆಟ್ ಅಧಿವೇಶನ ಬರ್ತಾ ಇದೆ. ನಾವುಗಳು ನಮ್ಮ ಕ್ಷೇತ್ರಗಳಲ್ಲಿ ಅನುದಾನವನ್ನ ತೆಗೆದುಕೊಂಡು ಹೋಗ್ಬೇಕು, ಕೆಲಸ ಕಾರ್ಯಗಳನ್ನ ಮಾಡಬೇಕು, ಕಾಮಗಾರಿಗಳು ಬಾಕಿ ಇದೆ, ಈ ಹಳೆ ಬಿಲ್ಗಳು ಪೆಂಡಿಂಗ್ ಇದೆ, ಇದೆಲ್ಲವನ್ನು ಕೂಡ ಸರಿ ಮಾಡೋರು ಯಾರು ಅನ್ನೋ ಪ್ರಶ್ನೆಯನ್ನ ನೇರವಾಗಿ ಚರ್ಚೆ ಮಾಡೋದ್ರ ಮುಖಾಂತರ ಹೈಕಮಾಂಡ್ ನಾಯಕರ ಗಮನಕ್ಕೆ ತರಬೇಕು ಅನ್ನೋ ನಿರ್ಧಾರವನ್ನ ಮಾಡಿದ್ದಾರೆ. ಹಲವಾರು ಬಾರಿ ನಾವು ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿದ್ರು ಈ ತನಕ ನಮಗೆ ಪರಿಹಾರ ಸಿಕ್ಕಿಲ್ಲ ಅನ್ನೋದು ಒನ್ಲೈನ್ ಮಾತು ಅವ್ರದ್ದು. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ, ರಾಜ್ಯದ ನಾಯಕತ್ವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನ್ ನಿರ್ಧಾರವನ್ನ ಪ್ರಕಟ ಮಾಡ್ತಾರೆ ಅದನ್ನ ಆದಷ್ಟು ಬೇಗ ಪ್ರಕಟ ಮಾಡಬೇಕು ಅನ್ನೋ ಒಂದು ವಿಷಯವನ್ನ ವಿಧಾನಸಭೆಯ ಮತ್ತು ವಿಧಾನ ಪರಿಷತ್ನ ಮೊಗಸಾಲೆಯಲ್ಲಿ ಕಾಂಗ್ರೆಸ್ನ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಮಾಡ್ತಾ ಇರುವಂತದ್ದು ಬೆಳಕಿಗೆ ಬಂದಿದೆ. ವಿಜಯಶ್ರೀ, ಥ್ಯಾಂಕ್ ಯು ಮಧುಸೂದನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಕಾಂಗ್ರೆಸ್ ಪಕ್ಷದಲ್ಲಾಗ್ತಾ ಇರುವಂತಹ ಚರ್ಚೆ ಮೇಲ್ನೋಟಕ್ಕೆ ಒಗ್ಗಟ್ಟಿನ ಪ್ರದರ್ಶನ ಸಿಎಂ ಹಾಗೆ ಡಿಸಿಎಂ ಇಬ್ಬರಿಂದಲೂ ಆಗ್ತಾ ಇದೆ. ಆದ್ರೆ ಪಕ್ಷದೊಳಗಿನ ಗೊಂದಲ ಕುತ್ರ ಸಿಕ್ಕಿದ್ಯಾ ಅಂತ ಕೇಳಿದ್ರೆ
ಸಿಕ್ಕಿಲ್ಲ ಅನ್ನುವಂಥ ಅಸಮಾಧಾನದಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿರುವಂತಹ ನಾಯಕರು ಸದ್ಯಕ್ಕಿದ್ದಾರೆ. ಕಾಂಗ್ರೆಸ್ ಪಕ್ಷದೊಳಗೆ ರಾಜ್ಯದ ಮಟ್ಟಿಗೆ ಆಂತರಿಕ ಗೊಂದಲ ಇನ್ನೂ ಇದೆ. ನಾಯಕತ್ವ ಬದಲಾವಣೆಗೆ ಕೆಲವರು ಪಟ್ಟು ಹಿಡಿದಿದ್ದಾರೆ, ನಾಯಕತ್ವ ಮುಂದುವರಿಕೆಗೂ ಕೆಲವರು ಪಟ್ಟು ಹಿಡಿದಿದ್ದಾರೆ. ಸಮಸ್ಯೆಗಳನ್ನ ತಗೊಂಡು ಸಿಎಂ ಬಳಿ ಹೋದ್ರೆ ಡಿಸಿಎಂ ಬಣಕ್ ಬೇಸರ. ಇದರ ಮಧ್ಯೆ ನಮ್ಮ ಸಮಸ್ಯೆಗಳನ್ನ ಬಗೆಹರಿಸೋರು ಯಾರು ಅನ್ನೋದು ಇವ್ರು ಕೇಳ್ತಾ ಇರುವಂತ ಪ್ರಶ್ನೆ. ಕಾಂಗ್ರೆಸ್ನ ನಾಯಕರು, ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ನಮ್ಮ ರಾಜ್ಯದವರೇ, ಆದ್ರೂ ಅವರು ಈ ವಿಚಾರದಲ್ಲಿ ಸ್ಪಷ್ಟ ನಿಲುವನ್ನ ಯಾಕೆ ಪ್ರಕಟಿಸ್ತಾ ಇಲ್ಲ? ನಾಯಕತ್ವ ಮುಂದುವರೆಯೋ ಬಗ್ಗೆ ಅಥವಾ ಬದಲಾವಣೆಯ ಬಗ್ಗೆ ಒಂದು ಸ್ಪಷ್ಟತೆಯನ್ನ ನೀಡಬೇಕಾಗಿತ್ತು, ಅದನ್ನ ನೀಡ್ತಾ ಇಲ್ಲ. ಎಐಸಿಸಿ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆಯವರೇ ಕೈ ಚೆಲ್ಲಿದ್ರೆ ನಮ್ಮ ಗತಿ ಏನು, ನಾವು ಯಾರ ಕಡೆಗೆ ಹೋಗಬೇಕು ಅಂತ ಹೇಳಿ ಕಾಂಗ್ರೆಸ್ನ ನಾಯಕರು ಗೊಂದಲಕ್ಕೀಡಾಗಿದ್ದಾರೆ. ಹೈಕಮಾಂಡ್ ಮಟ್ಟದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರ ಮಾತನಾಡಿತಾ ಇಲ್ವಾ? ಈ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಮಟ್ಟದಲ್ಲಿ ವೇಣುಗೋಪಾಲ್ ಅವರೇ ಪವರ್ಫುಲ್ ಆಗಿದ್ದಾರಾ, ಅವ್ರ ಮಾತು ನಡೀತಾ ಇದೆಯಾ? ಇಂಥದ್ದೊಂದು ಅನುಮಾನ ಕಾಡ್ತಾ ಇದೆ ಕೆಲ ಶಾಸಕರಿಗೆ. ಈಗಾಗಲೇ ವಿಧಾನಸಭೆಯ ಅವಧಿ 2 ವರ್ಷ 8 ತಿಂಗಳು ಕಳೆದು ಹೋಗಿದೆ. ರಾಜ್ಯ ಸಾರ್ವತ್ರಿಕ ವಿಧಾನಸಭಾ ಚುನಾವಣೆ ಹತ್ತಿರವಾಗ್ತಾ ಇದೆ. ಗೊಂದಲ ಇತ್ಯರ್ಥಪಡಿಸುವವರೇ ಮೌನಕ್ಕೆ ಶರಣಾಗ್ಬಿಟ್ರೆ ನಾವೇನು ಮಾಡಬೇಕು? ಇದಕ್ಕೆಲ್ಲ ಹೈಕಮಾಂಡ್ ನಾಯಕರು ಇತಿಶ್ರೀ ಹಾಡಬೇಕು, ಗೊಂದಲವನ್ನ ಕ್ಲಿಯರ್ ಮಾಡಬೇಕು ಅನ್ನುವಂಥ ಆಗ್ರಹವನ್ನ ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರು, ಶಾಸಕರು ಮಾಡ್ತಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.